ಬಹುತೇಕ ಯಾರನ್ನು ಕೂಡ ದರ್ಶನ್ ಭೇಟಿಯಾಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಆರಂಭದಲ್ಲಿ ಪ್ರೇಮ್ ಬಂದರು, ಆಮೇಲೆ ರಕ್ಷಿತಾ ಬಂದರು, ಧನ್ವೀರ್ ಬಂದರು, ಟೈಗರ್ ಪ್ರಭಾಕರ್ ಅವ್ರ ಮಗ ವಿನೋದ್ ಪ್ರಭಾಕರ್ ಬಂದರು, ಆಮೇಲೆ ತಾಯಿ ಮೀನಮ್ಮ ಬಂದರು, ದಿನಕರ್ ಬಂದರು. ಕೆಲವರಿಗೆಲ್ಲ ಸಿಕ್ಕಿಲ್ಲ, ಬೇಡ ಮಾತಾಡೋದು ಅನ್ನೋ ಮಾತನ್ನು ಕೂಡ ಹೇಳಿದ್ರಂತೆ. ಈ ನಡುವೆ ಹೆಣ್ಣು ಮಗಳೊಬ್ಬಳು ದರ್ಶನ್ ಅವರನ್ನು ಭೇಟಿಯಾಗಿ ಬಂದಿದ್ದಾರೆ. ಯಾರವಳು? ಭಾಳ ಕುತೂಹಲ ಮೂಡಿಸಿದೆ. ಹೆಣ್ಣು ಮಗಳೊಬ್ಬಳು ದರ್ಶನ್ ಅವರನ್ನು ಭೇಟಿಯಾಗಿದ್ದಾರೆ. ನಿನ್ನೆ ನಟ ದರ್ಶನ್ ಭೇಟಿಯಾಗಿದ್ದರು. ಅವರ ಹೆಸರು ಸಮತಾ. ಸಮತಾ ಬೇರೆ ಯಾರು ಅಲ್ಲ, ಪವಿತ್ರ ಗೌಡ ಅವರ ಜಿಮ್ ಟ್ರೈನರ್, ಅವರ ಸಂಗಾತಿ, ಅವರ ಫ್ರೆಂಡು. ಕಳೆದ 3 ವರ್ಷದಿಂದ ಪವಿತ್ರ ಅವರಿಗೆ ಜಿಮ್ ಟ್ರೈನಿಂಗ್ ಮಾಡ್ತಾ ಇದ್ರಂತೆ ಸಮತಾ. ಈ ಸಮತಾ ಅವರು ಕಳೆದ 10 ದಿನಗಳಿಂದ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಆದರೆ ದರ್ಶನ್ ಯಾರನ್ನು ಕೂಡ ಭೇಟಿ ಆಗ್ತಾ ಇಲ್ಲ. ಆದರೆ ನಿನ್ನೆ ನಟ ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರೆ ಸಮತಾ. ಯಾಕೆ ಸಮತಾ ಭೇಟಿ ಆಗಬಾರ್ದು ಅಂತ ನೀವು ಪ್ರಶ್ನೆಯನ್ನು ಕೇಳ್ಬೋದು. ಅನೇಕ ಸ್ನೇಹಿತರು ಬಂದಿದ್ದರು, ಯಾರನ್ನು ಭೇಟಿ ಆಗೋದಿಲ್ಲ ಅಂತ ಹೇಳಿದಂಥ ದರ್ಶನ್ ಅವರು ಸಮತಾ ಅವರನ್ನು ಭೇಟಿ ಆಗೋದಕ್ಕೆ ಓಕೆ ಅಂದಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ. ಯಾಕೆಂದರೆ ನಿನ್ನೆ ಅವ್ರ ಜೊತೆ ಇರುವಂಥ ನಟ ಧನ್ವೀರ್ ಬಂದಿದ್ದರು, ಶಿವಕುಮಾರ್ ಅಂತ ಬಂದಿದ್ದರು. ಅವ್ರು ಯಾರನ್ನೂ ಭೇಟಿ ಆಗಲಿಲ್ಲ. ಅವರು ನಾವು ಹೋಗಿ ಬಂದ್ವಿ ಅಂತ ಮಾತ್ರ ಹೇಳಿದರು. ಆದರೆ ಮಾಧ್ಯಮಗಳ ಕಣ್ತಪ್ಪಿಸಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರಂತೆ ಸಮತಾ. ಮಾಧ್ಯಮಗಳ ಕಣ್ತಪ್ಪಿಸಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಗಾಡಿ, ಯಾವುದಾದ್ರು ಗಾಡಿಯಲ್ಲಿ ಬಂದಿರ್ತಾರೆ ಅಂತ. ಅಲ್ಲಿ ನೋಡಿ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ, ಕ್ಯಾಮ್ರಾ ಇರುತ್ತೆ, ಅವ್ರಿಗೆ ಇಷ್ಟ ಇದ್ದರೆ ಮಾತಾಡ್ಬೋದು. ಏನು ಅವ್ರ ಮೇಲೆ ನಾವೇನು ಸವಾರಿ ಮಾಡೋದಿಲ್ಲ. ಮೊನ್ನೆ ಪವಿತ್ರ ಗೌಡ ತಮ್ಮ ಬಂದಾಗಲೂ ಕೂಡ ಅವ್ರು ಹೋಗೋರು ಬರೋದು ಮಾಡ್ತಾಯಿದ್ರು. ನಾವೇನು ಅವ್ರ ಮನೆಗೆ ಹೋಗಿನೋ ಅಥವಾ ಎಲ್ಲೋ ಅಂಗಡಿಗೆ ಹೋಗ್ತಾ ಇದ್ದಾರೆ ಅಲ್ಲೇನು ಕ್ಯಾಮ್ರಾ ಇಟ್ಟದ್ದಲ್ಲ. ಪರಪ್ಪನ ಅಗ್ರಹಾರದ ಮುಂದೆ ದರ್ಶನ್ ಇರೋ ಕಾರಣಕ್ಕಾಗಿ ಕ್ಯಾಮ್ರಾ ಇದೆ. ಅವ್ರ ತಮ್ಮ ಬರ್ಬೋದಿತ್ತು, ಹೋಗ್ಬೋದಾಗಿತ್ತು. ಅವರು ಸ್ವಲ್ಪ ನಿಮ್ಗೆ ಮಾಡೋ ಕೆಲಸ ಇಲ್ಲ ಅಂತಂದರು. ನಾವು ಅದೇ ಕೆಲಸಗಳನ್ನು, ನಮ್ಮ ಕೆಲಸವೇ ಕ್ಯಾಮರಾ ಇಟ್ಟು ಕಾಯೋದು, ಅದನ್ನು ಮಾಡ್ತಾಯಿದ್ವಿ. ಅದಕ್ಕೇನು ಉತ್ತರ ಕೊಟ್ವಿ. ಇನ್ನು ಇವತ್ತು ಕೂಡ ಬಂದಿದ್ರು ಅವರು, ಆರಾಮ್ಸೆ ಹೋದರು ಬಂದರು, ನಡೆಯಿತು. ಅಷ್ಟು ಅವರು ಮಾಡಬೇಕಾಗಿತ್ತು, ನಾವು ಮಾಡಬೇಕಾಗಿತ್ತು, ಮುಗೀತಲ್ಲಿಗೆ. ಇನ್ನು ಕೊಲೆ ಕೇಸ್ ಬಳಿಕ ಪವಿತ್ರ ಸಹವಾಸ ಬೇಡ ಅಂತ ಒಂದು ರೀತಿಯಲ್ಲಿ ದರ್ಶನ್ ಮಾನಸಿಕವಾಗಿ ರೆಡಿಯಾಗಿದ್ದಾರೆ. ಇದೆಲ್ಲ ಬೇಡಪ್ಪ, ಸುಮ್ಮನೆ ನನಗೆ ಇಷ್ಟೆಲ್ಲ ಸ್ಟಾರ್ಡಮ್ ಇದೆ, ಇಷ್ಟು ದೊಡ್ಡ ನಟ, ಆಮೇಲೆ ಅವರು ಹೇಳಿದ ರೀತಿ ಸರಿ ಇದೆ ಬೇರೆ ವಿಚಾರ. ಮಂಡ್ಯದಲ್ಲಿ ಒಂದು ಮಾತನ್ನು ಹೇಳಿದರು, ಅವರಾದ್ರೇನು ಇವರಾದ್ರೇನು, ಅದು ಅನೇಕ ಮಹಿಳಾ ಮಣಿಗಳ ಕೆಂಗಣಿಗೆ ಗುರಿಯಾಗಿತ್ತು. ಆದರೆ ಕೆಲವು ಸಂದರ್ಭಗಳು ಏನಾಗುತ್ತೆ ಅಂತಂದರೆ, ಜೈಲೊಳಗೆ ಬಿದ್ದಾಗ 22 ದಿನಗಳ ಕಾಲ ಇದ್ದರು ಈ ಹಿಂದೆ, ಇಷ್ಟು ದೀರ್ಘ ಯಾರೂ ಇರಲಿಲ್ಲ. ಆಗ ದೊಡ್ಡ ಸ್ಟಾರ್ ಆಗಿರಲಿಲ್ಲ, ಈಗ ಸೂಪರ್ ಸ್ಟಾರ್. ಸೊ ಭಾಳ ಕಸಿಬಿಸಿ ಕಿರಿಕಿರಿ ಆಗುತ್ತೆ. ಯಾವ ಕಾರಣಕ್ಕಾಗಿ? ಈ ಹುಡುಗಿ ಕಾರಣಕ್ಕಾಗಿ. ಯಾಕೆ ಬೇಕಪ್ಪ ಸಹವಾಸ ಅಂತ ಬಂದಿರ್ಬೋದು. ಈ ಮಾತು ಪವಿತ್ರ ಅವರ ಕಿವಿಗೂ ಬಿತ್ತಿತ್ತಂತೆ. ದರ್ಶನ್ ಮಾತುಗಳನ್ನು ಕೇಳಿ ಪವಿತ್ರ ಗೌಡ ಕೂಡ ಆತಂಕಗೊಂಡಿದ್ದರಂತೆ. ಯಾಕೆಂದರೆ ಅವರಿಬ್ಬರ ನಡುವೆ ಒಂದು ಸಣ್ಣ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ, ವಿಜಯಲಕ್ಷ್ಮಿ ಅವರೊಂದು ದೊಡ್ಡ ಹಾರ ಹಾಕಿದರೆ ನನಗೂ ಬೇಕು ಅಂತೇಳಿ, ಅವರೊಂದು ಹೋಟೆಲ್ಗೆ ಹೇಗಿದ್ರೆ ಅದು ಅಲ್ಲಿಗೆ ಹೋಗಬೇಕು ಅಂತೇಳಿ, ಕಾರ್ ತೊಗೊಂಡ್ರೆ ನನಗೂ ಕಾರ್ ಕೊಡಬೇಕು ಅಂತೇಳಿ, ಫಾರಿನ್ ಟೂರ್ ಹೋದರೆ ಫಾರಿನ್, ಆ ಥರ ಇರುತ್ತೆ ಕೆಲವು ಹೆಣ್ಮಕ್ಳಿಗೆ. ಸೊ ಆ ಥರ ಒಂದು ಸವತಿ ಕಾಟ ಅಂತಿದೆಯಲ್ಲ, ಆ ಥರ ಇತ್ತು ಇವರಿಬ್ಬರ ನಡುವೆ. ಸೊ ಇನ್ನು ನನ್ನನ್ನು ಭೇಟಿ ಆಗೋದಿಲ್ಲ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಭಯ ಶುರುವಾಗಿತ್ತು. ಹಾಗಾಗಿ ದರ್ಶನ್ ಅವರನ್ನು ಭೇಟಿ ಆಗುವಂತೆ ಸ್ವಲ್ಪ ಭಯಗೊಂಡಿರುವಂಥ ಪವಿತ್ರ ಗೌಡ ಸಮತಾ ಅವ್ರ ಹತ್ರ ಹೇಳಿದ್ರು, ನೀನು ಹೆಂಗಾದರೂ ಮಾಡಿ ನೀನು ಭೇಟಿ ಆಗಬೇಕು ಅಂತೇಳಿ. ನೀವು ಕೇಳ್ಬೋದು, ಹೆಂಗೆ ಭೇಟಿ ಆಗೋದಕ್ಕೆ ಸಮತಾಗಿ ಯಾರು ಹೇಳಿದರು, ಹೆಂಗೆ ಹೇಳಿದರು, ಫೋನ್ ಮಾಡಿ. ಹೌದು, ಫೋನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಾನು ಮೊನ್ನೆ ಕೂಡ ಹೇಳಿದ್ವಿ, ಫೋನ್ ಮಾಡೋದಕ್ಕೆ ಒಂದು 3 ಸಲ ಏನೋ ಕೊಡ್ತಾರೆ, ವಾರದಲ್ಲೋ ಏನೋ 3 ಸಲ ಏನೋ ಫೋನ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ದರ್ಶನ್ಗೆ ಅವಕಾಶ ಕೊಟ್ಟಾಗ ಅವರು ಪ್ರೊಡ್ಯೂಸರ್ಗೆ ಫೋನ್ ಮಾಡಿಬಿಟ್ಟು ಏನಾದರೂ ಬೇಲ್ಗೆ ಏನಾದರೂ ಮಾಡಿ ಅಂತ ಹೇಳ್ತಾಯಿದ್ರು. ಅದು ಬಿಟ್ಟು ಬೇರೆ ಯಾರಿಗೂ ಫೋನ್ ಮಾಡ್ತಾ ಇರಲಿಲ್ಲ. ಬಹುಶಃ ಪವಿತ್ರ ಗೌಡ ಅವರಿಗೆ ಫೋನ್ ಮಾಡೋ ಅವಕಾಶ ಸಿಕ್ಕಾಗ ಸಮತಾಗೆ ಫೋನ್ ಮಾಡಿ ಅವ್ರು ಹೇಳಿರ್ಬೋದು, ನೀನು ಭೇಟಿಯಾಗಿ ಹೇಳು ಅಂತೇಳಿ. ಹಾಗಾಗಿ ಜೈಲಿನಲ್ಲಿ ಇಬ್ಬರಿಗೂ ಕೊಂಡಿ ಆಗಿದ್ದಾರಂತೆ ಸಮತಾ. ಸೊ ಹಾಗಾಗಿ ಸಮತಾ ದರ್ಶನ್ ಏನು ಹೇಳಿದ್ದಾರೆ ಅನ್ನೋ ಮಾಹಿತಿಯನ್ನು ಬಹುಶಃ ಪವಿತ್ರ ಗೌಡ ಅವರಿಗೆ ಹೇಳಿರಬಹುದು, ಗೊತ್ತಿಲ್ಲ ಏನಾಗುತ್ತೆ.